ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೈ ಶಾಸಕನ ಬಂಧನ ಆಗಿದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ರು ಇಂದು ಬೆಳಗ್ಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ಎಲ್ಲಿ ದದ್ದಲ್ ಅರೆಸ್ಟ್ ಆಗ್ತೀನೋ ಅಂತ ಭಯದಲ್ಲೇ ಇದ್ದಾರೆ ಅಂತ ಕಾಣಿಸ್ತಿದೆ. ಸೊ ಹಾಗಾಗಿ SIT ಮುಂದೆ ನನ್ನನ್ನು ಬಂಧಿಸಿ ಅಂತ ಅಂಗಲಾಚ್ತಾ ಇದ್ದಾರೆ. SIT ಅಧಿಕಾರಿಗಳ ತನಿಖೆ ಮುಂದುವರಿಸಿದ್ದಾರೆ. ದದ್ದಲ್ಗೆ ಈಗ ಢವ ಢವ ಶುರುವಾಗಿದೆ. ತನಿಖೆಗೆ ಒಳಪಡಬೇಕಾಗಬಹುದು ಅನ್ನೋ ಆತಂಕ ದದ್ದಲ್ಗೂ ಇದೆ. ಸೊ ಹಂಗಾಗಿ ಅವರೇ ದುಂಬಾಲು ಬಿದ್ದಿದ್ದಾರೆ, ನನ್ನನ್ನು ಅರೆಸ್ಟ್ ಮಾಡ್ಬಿಡಿ, ನೀವು ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಮಾಡ್ತಾರೆ, ಸೊ ಅವ್ರ ಬದಲು ನೀವೇ ಮಾಡ್ಬಿಡಿ ಅಂತ ಇವರು ದದ್ದಲ್ ಅವರು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇಡಿ ಅಧಿಕಾರಿಗಳು ವಶಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ನಾಗೇಂದ್ರನನ್ನ. ತದನಂತರ ಬೆಳಗ್ಗೆ ಅಷ್ಟೇ ವಶ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಶಾಸಕರಾದ್ರೂ ಅಷ್ಟೇ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತಾರೆ. ಇಲ್ಲಿ 187 ಕೋಟಿ ಹಗರಣ ಆಗಿದೆ. ಸೊ ಹಾಗಾಗಿ ಅವ್ರನ್ನ ಬಂಧಿಸಿ ವಿಚಾರಣೆ ಮಾಡಲೇಬೇಕಾಗಿದೆ. ಸೊ ಈಗ ನಾಗೇಂದ್ರ ಬಂಧನ ಆಗಿದೆ. ಇಡಿ ಅಧಿಕಾರಿಗಳಿಂದ ಬಂಧಿಸಿರೋದು ಅಂದ್ರೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಕೊಳ್ತಾ ಇದ್ದಾರೆ. ನಿರಂತರ 7-8 ತಾಸು ವಿಚಾರಣೆ ಹಿಂದೆನೂ ಆಗಿದ್ದು, ಮುಂದೆ ಕೂಡ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಅವರಿಂದ ಹೊರತೆಗೆಯೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳ ನಡುವೆ ಹಾಗೆ SIT ಅಧಿಕಾರಿಗಳ ನಡುವೆ ಒಳ ಶೀತಲ ಸಮರ ಕೂಡ ಈಗ ಏರ್ಪಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಜಯ್ ಭಾಸ್ಕರ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಎಲ್ರಿಗೂ ಗೊತ್ತು ಯಾರ ಪಾಲಿದೆ, ಯಾರ ಪಾಲು ಎಷ್ಟಿದೆ, ಎಲ್ಲೆಲ್ಲಿಗೆ ಅಮೌಂಟ್ ಹೋಗಿದೆ ಅಂತ. ಸದ್ಯ ಇವತ್ತು SIT ಹಾಗೆ ಇಡಿ ನಡುವೆ ಬಂಧನದ ವಿಚಾರದ ಹಗ್ಗ ಜಗ್ಗಾಟ ಶುರುವಾಗಿರೋದು. ಸದ್ಯ ಏನೆಲ್ಲ ಆಗ್ತಿದೆ ಬೆಳಗ್ಗೆಯಿಂದ ಅಂತ? ಎಸ್ ಪವಿತ್ರ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಸಂಚಲನಗಳು ಸೃಷ್ಟಿಯಾಗಿತ್ತು. ಪವಿತ್ರ, ಒಂದು ಕಡೆ ಈ ಪ್ರಕರಣ ನಡೆದಾದ್ಮೇಲೆ 1 ತಿಂಗಳವರೆಗೂ SIT ರಚನೆ ಆಗಿದ್ರು ಕೂಡ ಇದು ತನಿಖೆ ನಡೀತಾ ಇದೆಯೋ ಇಲ್ಲವೋ ಅನ್ನುವಂತ ಮಟ್ಟಿಗೆ ಅನುಮಾನಗಳು ಮೂಡುವಂತ ಬೆಳವಣಿಗೆಗಳು ಕೂಡ ಕಂಡು ಬಂತು ಪವಿತ್ರ. ಸೊ SIT ಅಧಿಕಾರಿಗಳು ಒಂದು ವೇಳೆ ತನಿಖೆಯನ್ನ ಕರೆಕ್ಟ್ ಆಗಿ ನಡೆಸೋದೇ ಆಗಿದ್ರೆ ಅಧಿಕಾರಿಗಳನ್ನ ಮಾತ್ರ ವಶಕ್ಕೆ ಪಡೆದು ಇನ್ನು ಸಂಬಂಧಪಟ್ಟಂತ ರಾಜಕಾರಣಿಗಳ ಬುಡಕ್ಕೆ ಯಾಕೆ ಹೋಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ರಾಜ್ಯಕ್ಕೆ ಇಡಿ ಎಂಟ್ರಿ ಕೊಟ್ಟಿತ್ತು. ಇಡಿ ಎಂಟ್ರಿ ಕೊಟ್ಟ ಬಳಿಕ ಈಗ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸವನ್ನ ಶೋಧ ಮಾಡ್ತು. ಅಂಡ್ ಅದೇ ಒಂದು ನಿಗಮಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತ ಅಧ್ಯಕ್ಷರಾಗಿದ್ದಂತ ಬಸವನಗೌಡ ದದ್ದಲ್ ಅವರ ಮನೆ ಮೇಲೂ ಕೂಡ ಶೋಧ ಕಾರ್ಯ ನಡೆಸ್ತು. ಅದರ ಜೊತೆಗೆ ಬಸವನಗೌಡ ದದ್ದಲ್ ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳು ಮತ್ತು ಅವರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳ ನಿವಾಸದ ಮೇಲೂ ಕೂಡ ಶೋಧ ಕಾರ್ಯವನ್ನ ನಡೆಸಿತು ಇಡಿ. ಅದರ ಜೊತೆಗೆ ಇತ್ತ ನಾಗೇಂದ್ರ ಅವರ ನಿವಾಸ ಮತ್ತು ಅವರ ಕಚೇರಿ ಮತ್ತು ಅವರ ಸಂಬಂಧಿಗಳು ಮತ್ತು ಇದರಲ್ಲಿ ಅವರ ಸಂಬಂಧಿಗಳು ಯಾರ ಅಥವಾ ಅವರ ಹತ್ತಿರದವರು ಸ್ನೇಹಿತರು ಯಾರ್ಯಾರ ಪಾತ್ರ ಇದೆ ಅಂತ ಅವರಿಗೆ ಇಡಿ ಅಧಿಕಾರಿಗಳಿಗೆ ಅನುಮಾನ ವ್ಯಕ್ತವಾಗಿದೆಯೋ ಆ ಎಲ್ಲರ ಮನೆಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಹಲವು ಮಹತ್ವದ ಮಾಹಿತಿಗಳನ್ನ ಕೂಡ ಕಲೆ ಹಾಕಿದ್ದಾರೆ. ಕೆಲವೊಂದು ಕಡೆ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಒಂದಷ್ಟು ಫೈಲ್ಗಳು ಸಿಕ್ಕಿದೆ, ಈ ಎಲ್ಲ ವಿಚಾರಗಳು ಸಿಕ್ಕಿದೆ. ಮತ್ತು ಟ್ರಾನ್ಸಾಕ್ಷನ್ ವಿಚಾರದಲ್ಲೂ ಕೂಡ ಯಾವ ರೀತಿಯಾಗಿ ಹವಾಲಾ ನಡೆದಿದೆ ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿರುವಂತ ಇಡಿ ಅಧಿಕಾರಿಗಳು ಮೊದಲಿಗೆ ಈ ಪ್ರಕರಣದಲ್ಲಿ ಹವಾಲಾ ದಂಧೆಯನ್ನ ಮಾಡಿದಂತ ಹರೀಶ್ ಅಂದ್ರೆ ನಾಗೇಂದ್ರ ಅವರ ಪಿ ಆಗಿದ್ದಂತ ಹರೀಶ್ ಅವರನ್ನ ವಶಕ್ಕೆ ಪಡಿತಾರೆ. ಹರೀಶ್ ಮೂಲಕ ಸಾಕಷ್ಟು ವಿಚಾರಗಳನ್ನ ಕೆದಕ್ತಾ ಹೋಗ್ತಾರೆ. ಅದರ ಜೊತೆಗೆ ಹರೀಶ್ ಮತ್ತು ಈ ಹಿಂದೆ ಬಂಧನ ಆಗಿದ್ದಂತ ನಾಗೇಂದ್ರ ಅವರ ಆಪ್ತ ನಕ್ಕುಂಡಿ ನಾಗರಾಜ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಅವ್ರ ಮೂಲಕ ಕೂಡ ಒಂದಷ್ಟು ಮಾಹಿತಿ ಬರುತ್ತೆ. ಹೀಗೆ ಹಲವು ಮಾಹಿತಿಗಳು ಸಿಕ್ಕಂತ ಬಳಿಕ ಇಡಿ ಅಧಿಕಾರಿಗಳು ಏನ್ ಮಾಡ್ತಾರೆ, ನಾಗೇಂದ್ರ ಅವರಿಗೆ ನೋಟಿಸ್ ಅನ್ನು ಕೊಡ್ತಾರೆ ವಿಚಾರಣೆಗೆ ಹಾಜರಾಗುವಂತೆ. ಅಂಡ್ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಡ್ತಾರೆ. ಸುಮಾರು 2 ದಿನಗಳ ಕಾಲ, ಒಂದು ದಿನ 8 ತಾಸು, ಮತ್ತೊಂದು ದಿನ 4 ರಿಂದ 5 ತಾಸುವರೆಗೂ ಕೂಡ ನಾಗೇಂದ್ರ ಅವರ ವಿಚಾರಣೆಯು ನಡೆಯುತ್ತೆ, ಮತ್ತೆ ದದ್ದಲ್ ಅವರ ವಿಚಾರಣೆ ಕೂಡ ನಡೆಯುತ್ತೆ.
ಈ ಇಬ್ಬರ ವಿಚಾರಣೆಯ ನಂತರ ಇವರಿಬ್ಬರಿಗೂ ಕೂಡ ಸಾಕಷ್ಟು ನಡುಕ ಶುರುವಾಗುತ್ತೆ. ಯಾಕೆಂತಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಈ ಹಿಂದೆ ಬಂಧನಕ್ಕೊಳಗಾಗಿರುವಂತ ಅವರ ಆಪ್ತರು ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಒಂದಷ್ಟು ಕ್ರಾಸ್ ಕನೆಕ್ಷನ್ ಮಾಡಿರ್ತಾರೆ. ಸೊ ಆಗ ಗೊತ್ತಿಲ್ದೇನೋ ಗೊತ್ತಿದ್ದೋ ಈ ನಾಯಕರುಗಳು ಕೂಡ ಅಂದ್ರೆ ಬಸವನಗೌಡ ದದ್ದಲ್ ಮತ್ತು ನಾಗೇಂದ್ರ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಇಡಿ ಅಧಿಕಾರಿಗಳ ಒಂದು ವಿಚಾರಣೆಯಲ್ಲಿ ಬಾಯ್ ಬಿಟ್ಟಿರ್ತಾರೆ. ಸೊ ಹೀಗಾಗಿ ನಾಗೇಂದ್ರ ಅವ್ರಿಗೂ ಗೊತ್ತಿರುತ್ತೆ, ಸಿಬಿಐ ಆಗಿರ್ಬೋದು, ಇದು ಕೇಂದ್ರದ ಒಂದು ಕೈಯಾಳಾಗಿರುತ್ತೆ. ಸೊ ಇವೆರಡೂ ಬಂದಂತ ಸಂದರ್ಭದಲ್ಲಿ ಈ ರೀತಿ ಹಗ್ಗಜಗ್ಗಾಟಗಳು ಖಂಡಿತ ಆಗುತ್ತೆ ಅಂತ. ಯಾಕಂದ್ರೆ ನೋಡಿ, FIR ಕೂಡ ಬೇರೆ ಬೇರೆನೆ ದಾಖಲಿಸ್ಕೊಳ್ಬೇಕು, ಅದ್ರ ಜೊತೆಗೆ ರಿಮೈಂಡ್ ಅರ್ಜಿ ಆಗಿರ್ಬೋದು, ಎಲ್ಲವೂ ಕೂಡ ಸಪರೇಟೇ ಆಗಿದ್ದಾಗ ಇಲ್ಲಿ ಯಾವ್ದನ್ನ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದೇ ಎಲ್ರಿಗೂ ಕೂಡ ಇರುವಂತಹ ದೊಡ್ಡ ಪ್ರಶ್ನೆ ಇಲ್ಲಿ. ಎಸ್, ಖಂಡಿತ ಪವಿತ್ರ. ಬಟ್ ಈಗ ಪ್ರೆಸೆಂಟ್ ನಡೀತಕ್ಕಂಥ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ಒಂದು ಹಗರಣ ಏನಿದೆಯಲ್ಲ, ರಾಜ್ಯ ಸರ್ಕಾರದ ಬುಡಕ್ಕೆ ಬೆಂಕಿ ಇಡುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಅಥವಾ ಪ್ರಭಾವಿ ವ್ಯಕ್ತಿಗಳು ಇದರಲ್ಲಿ ಏನಾದ್ರೂ ಪಾಲುದಾರಿಕೆಯನ್ನು ಪಡ್ಕೊಂಡಿದ್ರೆ, ಇದಕ್ಕೆ ಪ್ರಮುಖ ಕಾರಣ ಪ್ರಭಾವಿ ವ್ಯಕ್ತಿಗಳ ಪಾಲುದಾರಿಕೆ ಇದೆ ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು ಪವಿತ್ರ. ಅಂದ್ರೆ ಕರ್ನಾಟಕದಿಂದ ಆಂಧ್ರಕ್ಕೆ, ಅದು ಚುನಾವಣೆ ಸಂದರ್ಭದಲ್ಲಿ ಯಾಕಾಗಿ ಇದು ಆಂಧ್ರದ ಬಹುತೇಕ ರಾಜಕಾರಣಿಗಳು ಮತ್ತು ಆಂಧ್ರದ ಬಹುತೇಕ ಉದ್ಯಮಿಗಳು ಮತ್ತು ಅನಾಮಧೇಯ ವ್ಯಕ್ತಿಗಳ ಹೆಸರಲ್ಲಿ ಕ್ರಿಯೇಟ್ ಆಗಿರುವಂತ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಯಿತು ಅನ್ನುವಂತ ವಿಚಾರವನ್ನ ಕೆದಕ್ತಾ ಹೋದಂತ ಸಿಬಿಐಗೆ ಸಾಕಷ್ಟು ಮಾಹಿತಿಗಳು ಸಿಕ್ತು. ಅದೇ ಸಿಬಿಐ ಅಸ್ತ್ರ ಮಾಡಿಕೊಂಡು ಅದನ್ನ ಇಡಿಗೆ ಕೊಟ್ಟಿದೆ. ಇಡಿ ಮೂಲಕ ಈಗ ಈ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಕೆದಕ್ತಾ ಹೋಗ್ತಾ ಇದೆ ಸಿಬಿಐ. ಸೊ ಕೇಂದ್ರದ ತನಿಖಾ ಸಂಸ್ಥೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಬಟ್ ಇನ್ನೊಂದನ್ನ ನಾವು ಪ್ರಮುಖವಾಗಿ ಗಮನಿಸಬಹುದು ಪವಿತ್ರ, ಇಡಿ ಮತ್ತು ಸಿಬಿಐ ಆಕ್ಟಿವ್ ಆಗೋದಕ್ಕಿಂತ ಮುಂಚಿತವಾಗಿಯೇ ರಾಜ್ಯದಲ್ಲಿ SIT ರಚನೆಯನ್ನ ಮಾಡಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ನಾವೇ ತನಿಖೆ ಮಾಡ್ತೀವಿ ಅಂತ ಮುಂದಾಳತ್ವವನ್ನು ವಹಿಸಿತ್ತು. ಅದರ ಜೊತೆಗೆ ಕೇವಲ ತನಿಖೆ ಮಾಡೋದಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಗಂಭೀರ ಆರೋಪಿತಸ್ಥರು ಮತ್ತು ಯಾವ ಚಂದ್ರಶೇಖರನ್ ಅವರು ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ರು ಅಧಿಕಾರಿಗಳ ಹೆಸರು, ಆ ಎಲ್ಲ ಅಧಿಕಾರಿಗಳ ಹೆಸರು ಇರುವಂತದ್ದು, ಆ ಅಧಿಕಾರಿಗಳನ್ನ ಈಗಾಗಲೇ SIT ತನ್ನ ವಶಕ್ಕೆ ಪಡೆದಿದೆ.